ದಿನ ಅಂತ ಆಚರಣೆ ಮಾಡ್ತಾರೆ. ಸ್ವಾಮಿ ವಿವೇಕಾನಂದರು ನೋಡಿ ಯಾವ ರೀತಿ ಇದ್ರಂದ್ರೆ ಅವರು ಹೇಳಿದ್ರು, ಇಟ್ ಮೇ ಬಿ ದಟ್ ಐ ಶಾಲ್ ಫೈಂಡ್ ಇಟ್ ಗುಡ್ ಟು ಗೆಟ್ ಔಟ್ ಆಫ್ ದಿಸ್ ಬಾಡಿ ಟು ಕಾಸ್ಟ್ ಇಟ್ ಆಫ್ ಲೈಕ್ ಎ ವರ್ನ್ ಔಟ್ ಗಾರ್ಮೆಂಟ್, ಬಟ್ ಐ ಶಾಲ್ ನೆವರ್ ಸೀಸ್ ಟು ವರ್ಕ್ ಅಂಟಿಲ್ ದಿಸ್ ವರ್ಲ್ಡ್ ಶಾಲ್ ನೋ ದಟ್ ಇಟ್ಸ್ ಒನ್ ವಿತ್ ಗಾಡ್ ಅಂತ. ನಾನು ಈ ದೇಹವನ್ನ ಅರ್ಧ ಬಟ್ಟೆ ಹಾಕಿ ಬಿಸಾಡಿ ಹೋಗ್ಬೋದು, ಆದ್ರೆ ನಾನು ಎಲ್ಲಿಗೆ ಹೋಗುದಿಲ್ಲ ಅಂತ, ನಾನು ಇಲ್ಲೇ ಇರ್ತೇನೆ. ಇದು ಅವರು ಹೇಳಿದ ಮಾತು. ಕಂಪ್ಲೀಟ್ ವರ್ಕ್ಸ್ ಆಫ್ ಸ್ವಾಮಿ ವಿವೇಕಾನಂದ ನಿಮ್ಗೆ ಮಾತು ಸಿಗುತ್ತೆ. ನಾನು ಎಲ್ಲಿಗೆ ಹೋಗೋದಿಲ್ಲ, ನಾನು ಗಾಳಿ ನೀರು ಬೆಳಕಿನಲ್ಲಿ ಒಂದಾಗಿರ್ತೇನೆ ಅಂತ ಹೇಳಿ ಅವರು ಆ ಮಾತನ್ನ ಹೇಳಿರ್ತಾರೆ. ನಮ್ಗೆ ಗೊತ್ತಿದೆ ಇವತ್ತಿಗೆ ರಾಘವೇಂದ್ರ ಸ್ವಾಮಿಗಳು ಮಂತ್ರಾಲಯದಲ್ಲಿ ಇದ್ದಾರೆ ಅಂತ, ನೆಲೆಸಿದ್ದಾರೆ ಅಂತ ನಾವು ಹೇಳ್ತೇವೆ, ಹೌದಾ? ಸೊ ಅದೇ ರೀತಿಯಲ್ಲಿ ಸ್ವಾಮಿ ವಿವೇಕಾನಂದರು ಡಿವೈನ್ ಪಾರ್ಕ್ ಅಲ್ಲಿ ನೆಲೆಸಿದ್ದಾರೆ ಅನ್ನೋದು ನಂಬಿಕೆ. ಡಿವೈನ್ ಪಾರ್ಕ್ ಅವರ ದೇವಸ್ಥಾನ, ಸ್ವಾಮಿ ವಿವೇಕಾನಂದ ದೇವಸ್ಥಾನ. ರಾಮಕೃಷ್ಣ ಪರಮಹಂಸರಿಗೆ, ಶಾರದಾ ಮಾತೆಯವರಿಗೆ, ಸ್ವಾಮಿ ವಿವೇಕಾನಂದರಿಗೆ, ಹಾಗೆ ಎಲ್ಲ ನಮ್ಮ ದೇವ ದೇವಿಯರಿಗೆ ಪೂಜೆ ಸಲ್ಲುವ ಜಾಗ ಡಿವೈನ್ ಪಾರ್ಕ್. ಹಾಗೆ ನಿಮಗೆ ಹತ್ತಿರ ಇದೆ, ನೀವೆಲ್ಲ ಬರ್ಬೋದು. ಸಾಲಿಗ್ರಾಮ ಏನು ತುಂಬ ದೂರದಲ್ಲಿಲ್ಲ, ಬ್ರಹ್ಮಾವರದ ಸ್ವಲ್ಪ ಆಚೆ. ಸೊ ಹಾಗಾಗಿ ಒಂದು ಘಟನೆ ಬೇಕಾದ್ರೆ ಹೇಳ್ತೇನೆ ನಾನು. ಸ್ವಾಮಿ ವಿವೇಕಾನಂದ ದೇಹ ತ್ಯಾಗ ಮಾಡಿದ ನಂತರದ ಒಂದು ಘಟನೆ ಹೇಳ್ತೇನೆ. ಇವತ್ತು ಸದ್ಗತಿ ದಿನ ಆದ್ರಿಂದ. ಸೊ ಏನಂತಂದ್ರೆ ಸ್ವಾಮಿ ವಿವೇಕಾನಂದ ದೇಹ ತ್ಯಾಗ ಮಾಡಿದಾಗ ಅವರ ಶಿಷ್ಯೆ ನಿವೇದಿತ, ನಿಮ್ಗೆಲ್ಲ ಗೊತ್ತಿರ್ಬೋದು, ಕೇಳಿದಿರಾ? ನಿವೇದಿತ, ಸಿಸ್ಟರ್ ನಿವೇದಿತ. ಸೊ ಆ ನಿವೇದಿತನಿಗೆ ಸ್ವಾಮಿ ವಿವೇಕಾನಂದರ ಕಾವಿ ಬಟ್ಟೆಯ ಒಂದು ತುಂಡನ್ನ ತನ್ನೊಟ್ಟಿಗೆ ಇಟ್ಕೊಂಡಿರ್ಬೇಕು ಅಂತ ತುಂಬಾ ಆಸೆ ಇತ್ತಂತೆ. ಆದ್ರೆ ಸ್ವಾಮಿ ವಿವೇಕಾನಂದರು 39 ವರ್ಷಕ್ಕೆ ತೀರ್ಕೊಂಡು ಬಿಡ್ತಾರೆ, ಅವರ ದೇಹ ತ್ಯಾಗ ಮಾಡ್ತಾರೆ. ಅವ್ರು ಹೇಳಿರ್ತಾರೆ ಒಂದು ಕಡೆ, ನಾನು 40ನೇ ವರ್ಷ ಕಾಣ್ಲಿಕ್ಕೆ ಇರುವುದಿಲ್ಲ ಅಂತ. ಯಾಕಂದ್ರೆ ನಾನು ಯುವಕರಿಗೆ ಆದರ್ಶವಾಗಿರ್ಬೇಕು, ಯುವಕನಾಗಿರುವಾಗಲೇ ದೇಹ ಬಿಡುತ್ತೇನೆ. 39 ವರ್ಷಕ್ಕೆ ದೇಹ ಬಿಡ್ತಾರೆ. 40 ವರ್ಷ ಕಾಣ್ಲಿಕ್ಕೆ ನಾನು ಇರೋದಿಲ್ಲ ಅಂತ ಅವ್ರು ಹೇಳಿರ್ತಾರೆ. ಎಲ್ಲಿವರೆಗೆ ಅಂದ್ರೆ ಒಂದು ಕ್ಯಾಲೆಂಡರ್ ಅಲ್ಲಿ ನೋಟ್ ಮಾಡ್ತಾರೆ ದಿನವನ್ನ. ನೋಡ ಅದೇ ದಿನ, ಯಾಕಂದ್ರೆ ಶಿಷ್ಯರಿಗೆ ಗೊತ್ತಿರುವುದಿಲ್ಲ ಅವ್ರು ಯಾಕೆ ಆ ಡೇಟ್ ಅನ್ನ ನೋಟ್ ಮಾಡ್ಕೊಂಡ್ರು ಅಂತ. ನೋಡುವಾಗ ಆ ದಿನ ಅವರು ದೇಹ ತ್ಯಾಗ ಮಾಡಿದ್ರು, ಜುಲೈ 4. ದೇಹ ತ್ಯಾಗ ಮಾಡ್ಲಿಕ್ಕೆ ಅವರು ಡೇಟ್ ಫಿಕ್ಸ್ ಮಾಡಿದ್ರು, ಇಚ್ಛಾಮರಣೆಯಾಗಿದ್ರು ಅವರು. ಸೊ ಅವರು ದೇಹ ತ್ಯಾಗ ಮಾಡಿದಾಗ ಅವರ ಶಿಷ್ಯೆ ನಿವೇದಿತರಿಗೆ ತುಂಬಾ ದುಃಖ ಆಗುತ್ತೆ. ಅಯ್ಯೋ, ನಾನು ಎಣಿಸಿರ್ಲಿಲ್ಲ ಇಷ್ಟು ಬೇಗ ನನ್ನ ಗುರುಗಳು ದೇಹ ತ್ಯಾಗ ಮಾಡ್ತಾರೆ ಅಂತ. ಸೊ ಅವರೊಂದು ಕಾವ್ಯ ಬಟ್ಟೆ ತುಂಡು ನನಗೆ ಬೇಕಿತ್ತಲ್ಲ ಅಂತ ಅವಳು, ಅವರ ಚಿತೆಯಲ್ಲಿ ಅವರ ದೇಹ ಉರಿತಾ ಇದೆ, ಅವಳು ಒಂದು ಕಡೆ ಕೂತು ಅಳ್ತಾ ಇರ್ತಾಳೆ, ಸಿಸ್ಟರ್ ನಿವೇದಿತ. ಆಗ ಏನಾಗುತ್ತೆ ಕೇಳಿದ್ರೆ, ಸ್ವಾಮಿ ವಿವೇಕಾನಂದ ಚಿತೆ ಎಷ್ಟೋ ದೂರದಲ್ಲಿದೆ ಆ ಚಿತೆ, ಅಲ್ಲಿಂದ ಸಿಡಿದು ಏನದು ಹಾರಿ ಬಂದು ಅವಳ ತೊಡೆ ಮೇಲೆ ಬಂದು ಬೀಳುತ್ತೆ. ಏನು ನೋಡುವಾಗ ಅದು ಕಾವಿ ಬಟ್ಟೆ ತುಂಡು. ಸ್ವಾಮಿ ವಿವೇಕಾನಂದ ಅಲ್ಲೇ ತೋರಿಸ್ತಾರೆ, ನಾನು ಜೀವಂತವಾಗಿದ್ದೇನೆ, ಎಲ್ಲಿಗೆ ಹೋಗಿಲ್ಲ ಅಂತ. ಹಾಗಾಗಿ ಇವತ್ತೀಗ ಡಿವೈನ್ ಪಾರ್ಕ್ ಅಲ್ಲಿ ಏನು ವಿಚಾರ ನಾನು ನಿಮ್ಗೆ ಕೊಡ್ತೇನೆ ಅದೆಲ್ಲ ಈಗ ಶ್ರೀ ಗುರೂಜಿ ಅಂತ ನಾವು ಸ್ವಾಮಿ ವಿವೇಕಾನಂದನ ಕರೀತೇವೆ ಡಿವೈನ್ ಪಾರ್ಕ್ ಅಲ್ಲಿ. ಸೊ ಡಿವೈನ್ ಪಾರ್ಕಿನ ವಿಚಾರಗಳಿದೆಲ್ಲ ನನ್ನ ಸ್ವಂತ ಯಾವುದೂ ಅಲ್ಲ. ಸೊ ಇವತ್ತಿನ ವಿಚಾರ ಓದೇ ವಿದ್ಯಾರ್ಥಿಗೆ ಓದೇ ತಪಸ್ಸು. ಇದನ್ನು ಗುರೂಜಿಯೇ ಹೇಳಿದ್ರು. ವಿದ್ಯಾರ್ಥಿ ಬೇರೆ ಯಾವುದಕ್ಕೂ ತಲೆ ಹಾಕ್ಲಿಕ್ಕೆ ಹೋಗೋದು ಬೇಡ, ಓದು ತಪಸ್ಸು ವಿದ್ಯಾರ್ಥಿಗೆ, ತಪಸ್ಸೇ ಅಂತೇಳಿ. ಅದನ್ನು ತಪಸ್ಸಿನ ಹಾಗೆ ಕಾಣಬೇಕು ಅಂತ ನೋಡಿ. ಇಲ್ಲೀಗ ನಮ್ಮ ಶಿಕ್ಷಣ ಪದ್ಧತಿ ಹೇಗಿದೆ ಅಂತ ಕೇಳಿದ್ರೆ, ಈಗ ನಾನು ನಿಮ್ಮ ಕ್ಲಾಸಲ್ಲಿ ಬುದ್ಧಿವಂತ ವಿದ್ಯಾರ್ಥಿ, ನಾನು ಕೇಳಲಿಕ್ಕೆಲ್ಲ ಹೋಗುದಿಲ್ಲ. ಆಕ್ಚುಲಿ ಇಂಟರಾಕ್ಷನ್ ಟೈಪ್, ಅದು ನನಗೆ ಸಮಯ ಇಲ್ಲ ಇಲ್ಲಿ. ನಾನೀಗ ನಿಮ್ಮ ಕ್ಲಾಸಲ್ಲಿ ಯಾರು ಬುದ್ಧಿವಂತ ವಿದ್ಯಾರ್ಥಿ ಅಂತ ಕೇಳಿದ್ರೆ, ನೀವು ಸಾಮಾನ್ಯವಾಗಿ ಯಾರನ್ನು ತೋರಿಸ್ತೀರಿ? ಹೈಯೆಸ್ಟ್ ಮಾರ್ಕ್ ಇದ್ದವರು ತೋರಿಸ್ತೀರಿ ಅಲ್ವಾ? ಕ್ಲಾಸಲ್ಲಿ ತುಂಬಾ ಮಾರ್ಕ್ ತಗೊಳ್ಳೋದು ಬುದ್ಧಿವಂತ ವಿದ್ಯಾರ್ಥಿ ಅಂತ ಹೇಳಿ ಗುರುತಿಸ್ತೀರಿ. ಸೊ ಇಲ್ಲಿ ಏನು ಕಾರಣ, ಬುದ್ಧಿವಂತರಾಗ್ಲಿಕ್ಕೆ ಏನು ಕಾರಣ ಅಂತೇಳಿ ನಾನು ನಿಮ್ಮ ಹತ್ರ ಕೇಳೋದಾದ್ರೆ ನೀವೇನು ಆನ್ಸರ್ ಕೊಡ್ತೀರಿ? ಸಾಮಾನ್ಯವಾಗಿ ಏನು ಬೇಕು ಬುದ್ಧಿವಂತರಾಗ್ಲಿಕ್ಕೆ? ಒಂದು ಏಕಾಗ್ರತೆ ಬೇಕಂತ ಹೇಳ್ತೀರಿ, ಹೌದಾ? ನೀವು ಹೇಳೋ ಆನ್ಸರ್ ನಾನೇ ಹೇಳ್ತೇನೆ, ನನಗೆ ಟೈಮ್ ಇಲ್ಲ ನಿಮ್ಮ ಹತ್ರ ಕೇಳಲಿಕ್ಕೆ. ಏಕಾಗ್ರತೆ ಬೇಕಂತ ಹೇಳ್ತೀರಲ್ವಾ? ತುಂಬಾ ಪ್ರಯತ್ನ ಪಡಬೇಕು ಅಂತ ಹೇಳ್ತೀರಿ, ತುಂಬಾ ಓದ್ಬೇಕು ಅಲ್ವಾ? ಇದೆ ಅಲ್ವಾ ನಿಮ್ಮ ಆನ್ಸರ್? ಚೆನ್ನಾಗಿ ಓದ್ಬೇಕು ಅಂತ ಹೇಳ್ತೀರಿ, ಏಕಾಗ್ರತೆ ಬೇಕಂತ ಹೇಳ್ತೀರಿ. ಹಾಗಾದ್ರೆ ಈ ಎರಡು ವಿಚಾರಗಳನ್ನೇ ತಗೊಂಡು ಡಿವೈನ್ ಪಾರ್ಕ್ ಅಲ್ಲಿ ಗುರುಜಿಯವರು ಏನು ಹೇಳಿದ್ದಾರೆ ಅದನ್ನು ನಾನು ಹೇಳ್ತೇನೆ ನಿಮ್ಗೆ. ನೋಡಿ, ಡಿವೈನ್ ಪಾರ್ಕ್ ವಿಚಾರಗಳು ಎಷ್ಟು ಪವರ್ಫುಲ್ ಅಂದ್ರೆ, ಅಲ್ಲಿ ಒಂದು ಪುಸ್ತಕ ಇದೆ, ನನಗೊಲಿದ ಗುರೂಜಿ ನಿಮಗೊಲಿಯಲಿ. ಸಾರಿ, ಅದು ಅಲ್ಲಿಯ ಪುಸ್ತಕ ಅದಲ್ಲ, ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟು ವಿದ್ಯಾರ್ಥಿಗಳ ಯಶಸ್ಸು ಕನಸಲ್ಲ ಅಂತ ಇದೆ. ವಿದ್ಯಾರ್ಥಿಗಳ ಯಶಸ್ಸು ಕನಸಲ್ಲ. ಈ ಪುಸ್ತಕ ಸಿಕ್ಕಿದ್ರೆ ದಯವಿಟ್ಟು ತಗೊಂಡು ಓದಿ. ಸಾಧ್ಯ ನಿಮ್ಮ ಅಪ್ಪ ಅಮ್ಮನ ಕರ್ಕೊಂಡು ಬನ್ನಿ ಡಿವೈನ್ ಪಾರ್ಕ್, ಅಲ್ಲಿ ಬಂದಾಗ ಪುಸ್ತಕ ತಗೊಳ್ಳಿ. ಅಥವಾ ನಮ್ಮ ಬಳಗದ ಯಾರಲ್ಲಿ ಹಿಂದೆ ಕೂತಿದ್ದಾರೆ ದೇವಕಿ ಇವರೆಲ್ಲ, ಅವ್ರ ಹತ್ರ ಕೇಳಿ ನಂಬರ್ ತಗೊಳ್ಳಿ, ಪುಸ್ತಕ ತಗೊಳ್ಳಿ. ಅಥವಾ ಸರ್ ಹೇಳಿ ನಾವು ಈಗ ಮುಟ್ಟಿಸ್ತೇವೆ ಪುಸ್ತಕವನ್ನ. ವಿದ್ಯಾರ್ಥಿಗಳ ಯಶಸ್ಸು ಕನಸಲ್ಲ. ಹಿಂದೆ SSLC ಅಲ್ಲಿ ರ್ಯಾಂಕ್ ತಗೊಂಡ ಒಬ್ಬ ವಿದ್ಯಾರ್ಥಿ ಹೇಳಿದ, ನಾನು ಆ ಪುಸ್ತಕ ಓದಿ ರ್ಯಾಂಕ್ ತಗೊಂಡದ್ದು ಅಂತ. ಅಷ್ಟು ಚೆನ್ನಾಗಿದೆ ಆ ಬುಕ್. ನಿಮ್ಗೆ ಅಂತ ವಿವರಣೆ ಸಾಧಾರಣ ಇಲ್ಲಿ ಸಿಗೋದಿಲ್ಲ. ಹಾಗೆ ವಿದ್ಯಾರ್ಥಿಗಳಿಗೆ ಕಿವಿ ಮಾತು ಅಂತ ಇದೆ ಪುಸ್ತಕ, ಸಣ್ಣ ಪುಸ್ತಕ, ಅದನ್ನು ತಗೊಂಡು ಓದಿ. ಸೊ ಅದನ್ನೆಲ್ಲ ನೋಡಿ, ಕಳೆದ ಸರ್ತಿ ಶಿಬಿರ ಆಯ್ತು ನಮ್ಮಲ್ಲಿ, 1600 ವಿದ್ಯಾರ್ಥಿಗಳಿಗೆ ಅವಕಾಶ ಇದ್ದದ್ದು, ಕೊನೆಗೆ ನೋಡೋ 2400 ವಿದ್ಯಾರ್ಥಿಗಳು ಬಂದರು. ಎಲ್ಲಿಂದ ಕೇಳಿದ್ರೆ ಹತ್ರದ ಉಡುಪಿಯಿಂದ, ಇಲ್ಲ ಸುತ್ತಮುತ್ತಲಿಂದ ಅಲ್ಲ, ಇಲ್ಲಿಂದ ಬಂದಿದ್ದಾರೆ. ಆದ್ರೆ ಎಲ್ಲೆಲ್ಲಿಂದ, ಬೆಂಗಳೂರು, ರಾಯಚೂರು, ಬೀದರ್, ಗುಲ್ಬರ್ಗ, ಬಿಜಾಪುರ, ಎಲ್ಲಿಂದೆಲ್ಲ ಬಂದಿದ್ದಾರೆ.
ವಿದ್ಯಾರ್ಥಿಗಳು, 2400 ವಿದ್ಯಾರ್ಥಿಗಳು, ಅದು 2 ಶಿಬಿರ ಇತ್ತು. ಅಂದ್ರೆ ಅಷ್ಟು ಆಸಕ್ತಿಯಿಂದ ವಿದ್ಯಾರ್ಥಿಗಳು, ನೀವು ಆಲೋಚನೆ ಮಾಡಿ, 1 ಗಂಟೆ ಕೂತ್ಕೊಳ್ಳಿ ವಿದ್ಯಾರ್ಥಿಗಳು ಎಷ್ಟು ಕಷ್ಟ ಆಗುತ್ತೆ. ಆದ್ರೆ ಅಲ್ಲಿ ಬಂದ ವಿದ್ಯಾರ್ಥಿಗಳು ಬೆಳಿಗ್ಗೆ ಒಂದು 9 ಗಂಟೆಗೆ ಪ್ರಾರಂಭ ಆದದ್ದು ಸಂಜೆ 4:30ವರೆಗೆ ಸೈಲೆಂಟ್ ಆಗಿ ವಿದ್ಯಾರ್ಥಿಗಳು ಕೂತಿದ್ದಾರೆ. ಅಷ್ಟು ವಿದ್ಯಾರ್ಥಿಗಳು, 2400 ವಿದ್ಯಾರ್ಥಿಗಳು. ಇಲ್ಲಿಗ ಏಕಾಗ್ರತೆಯ ಬಗ್ಗೆ ಹೇಳೋದಾದ್ರೆ ನೋಡಿ, ನಮ್ಗೆಲ್ಲ ಏಕಾಗ್ರತೆ ಬೆಳೆಸ್ಕೊಳ್ಬೇಕಂತಿದೆ. ಸ್ವಾಮಿ ವಿವೇಕಾನಂದ ಒಂದು ಮಾತನ್ನ ಆಗ ಹೇಳಿದ್ರೆ ಏನ್ ಗೊತ್ತಾ, ಎಲ್ಲರಲ್ಲೂ ಒಂದೇ ರೀತಿ ಇದೆ ಶಕ್ತಿ, ಆದ್ರೆ ವ್ಯತ್ಯಾಸ ಇರುವುದು ಎಲ್ಲಿ ಕೇಳಿದ್ರೆ ಏಕಾಗ್ರತೆಯಲ್ಲಿ ಅಂತ. ಸೊ ಹಾಗಾಗಿ ಒಬ್ಬ ದಡ್ಡ ವಿದ್ಯಾರ್ಥಿ, ಒಬ್ಬ ಬುದ್ಧಿವಂತ ವಿದ್ಯಾರ್ಥಿ, ಇಬ್ಬರಲ್ಲೂ ಶಕ್ತಿ ಒಂದೇ ರೀತಿ ಇದೆ, ಮೆದುಳಿನ ಶಕ್ತಿ ಒಂದೇ ರೀತಿ ಇದೆ. ಆದ್ರೆ ವ್ಯತ್ಯಾಸ ಎಲ್ಲಿದೆ ಅಂತ ಹೇಳಿದ್ರೆ, ದಡ್ಡ ವಿದ್ಯಾರ್ಥಿಗೆ, ಅಂದ್ರೆ ದಡ್ಡ ವಿದ್ಯಾರ್ಥಿ ನಾವು ಹೇಳುದು ಆಕ್ಚುಲಿ ದಡ್ಡ ಅಲ್ಲ, ಅವನು ಯೂಸ್ಲೆಸ್ ಅಲ್ಲ. ಗುರುಜಿ ಯಾವತ್ತು ಹೇಳುದಿದೆ, ಯೂಸ್ಲೆಸ್ ಅಲ್ಲ, ಯೂಸ್ಡ್ ಲೆಸ್ ಅಂತ ಅಷ್ಟೇ. ಸೊ ಹಾಗೆ ಕಮ್ಮಿ ಉಪಯೋಗಿಸಲ್ಪಟ್ಟದ್ದು ಅಂತ. ಈಗ ಒಂದು ಜೋಕ್ ಹೇಳ್ತಾರೆ ನೋಡಿ, ವಿಶ್ವೇಶ್ವರಯ್ಯನ ಮೆದುಳು ಮತ್ತೊಬ್ಬ ರೈತನ ಮೆದುಳು ಅದಿಟ್ಟು ಸೇಲಿಗೆ ಇಟ್ಟಾಗ ವಿಶ್ವೇಶ್ವರಯ್ಯನ ಮೆದುಳಿಗೆ ಬೆಲೆ ಇರುವುದಿಲ್ಲ ಅಂತೆ, ಸೇಲ್ ಆಗುದಿಲ್ಲ, ಅದಕ್ಕೆ ಬೆಲೆ ಇಲ್ಲ. ರೈತನ ಮೆದುಳಿಗೆ ಬೆಲೆ ಜಾಸ್ತಿ ಅಂತ. ಯಾಕೆ ಕೇಳಿದ್ರೆ, ರೈತ ಮೆದುಳನ್ನು ಜಾಸ್ತಿ ಯೂಸ್ ಮಾಡಿರುವುದಿಲ್ಲ ಅಂತ, ವಿಶ್ವೇಶ್ವರಯ್ಯ ಯೂಸ್ ಮಾಡಿದ್ದಾರೆ ಅಷ್ಟೇ. ಅಂದ್ರೆ ನಮ್ಗೆ ಎಲ್ಲರಲ್ಲಿ ಮೆದುಳಿನ ಶಕ್ತಿ ಒಂದೇ ಇದೆ, ಕೆಲವರು ಯೂಸ್ ಮಾಡ್ತಾರೆ, ಕೆಲವರು ಯೂಸ್ ಮಾಡುದಿಲ್ಲ ಅಷ್ಟೇ. ಯೂಸ್ ಮಾಡುದಿಲ್ಲ ಅಂದ್ರೆ ಏನರ್ಥ, ಏಕಾಗ್ರತೆಯನ್ನ ಇಟ್ಕೊಳ್ಳೋದಿಲ್ಲ ಅಂತ. ಸೊ ಹಾಗಾಗಿ ಸ್ವಾಮಿ ವಿವೇಕಾನಂದ ಏನ್ ಹೇಳಿದಂತಂದ್ರೆ, ವ್ಯತ್ಯಾಸ ಇರೋದು ಏಕಾಗ್ರತೆ. ಸೊ ಇಲ್ಲಿಗ ಒಬ್ಬ ದಡ್ಡ ವಿದ್ಯಾರ್ಥಿ ಅಂತ ನಾವು ಯಾರನ್ನ ಕರಿತೇವೆ, ಅವನ ಸಮಸ್ಯೆಯನ್ನು ಕೇಳಿದ್ರೆ, ಪುಸ್ತಕ ಇಟ್ಕೊಂಡಿರ್ತಾನೆ ಓದ್ಲಿಕ್ಕೆ, ಕೂತ ಕೂಡಲೇ ಅವನಿಗೆ ಮನಸ್ಸಲ್ಲಿ ಏನೋ ಒಂದು ಆಲೋಚನೆ ಬರುತ್ತೆ, ಯಾವುದೋ ಕ್ರಿಕೆಟ್ ಮ್ಯಾಚ್ ನೆನಪು ಬರುತ್ತೆ. ಕ್ರಿಕೆಟ್ ಮ್ಯಾಚ್ ಮಾಡ್ತಾ ಅವನು ಆಡಿದ ಕ್ರಿಕೆಟ್ ಬಗ್ಗೆ ಆಲೋಚನೆ ಮಾಡ್ತಾನೆ, ಮತ್ತೆ ಅದ್ರ ಹಿಂದೆ ನಡೆದ ಘಟನೆ ಆಲೋಚನೆ ಮಾಡ್ತಾನೆ, ಅಲ್ಲೆಲ್ಲ ಸ್ನೇಹಿತರ ಕಡೆ ಮನಸ್ಸು ಹೋಗುತ್ತೆ.